ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಇದೊಂದು ಬ್ರೈಡಲ್ ಡಿಸೈನು. ಈ ಡಿಸೈನ್ನ ಹೇಗೆ ಹಾಕೋದು ಅಂತ ಹಾಕಿ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಹಾಕೋದು ಅಂತ ನೋಡೋಣ. ಈ ಡಿಸೈನ್ನ ಹಾಕೋದಕ್ಕೆ ನಾನು ಇಲ್ಲಿ 6 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ಡು ಮತ್ತು 10 ನಂಬರ್ ನೀಡಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಫಸ್ಟು ಸ್ಯಾರಿಗೆ ಈ ಥರ 2 ಟೈಮ್ಸು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ ಹಾಕಿ ಮತ್ತೆ ಅದೇ ಥರನೇ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ದೆನ್ 6 ಚೈನ್ ಹಾಕ್ಕೋಬೇಕು. 6 ಚೈನ್ ಹಾಕಿ 4 ಚೈನ್ ಅಷ್ಟು ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಬೇಕು. ಇಲ್ಲಿ ಒಂದು ಚಿಕ್ಕ ಲೂಪ್ ಥರ ಫಾರ್ಮ್ ಆಗಬೇಕು. ಸೊ ಅದಕ್ಕೆ ನಾವು 4 ಚೈನ್ ಅಷ್ಟು ಗ್ಯಾಪಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು 4 ಚೈನೇ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ ಮತ್ತು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಮತ್ತೆ 4 ಚೈನ್ ಹಾಕ್ಕೋಬೇಕು. ಫಸ್ಟು 2 ಟೈಮ್ಸ್ 4 ಚೈನ್ ಹಾಕಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. 6 ಚೈನ್ ಆದಮೇಲೆ 4 ಚೈನ್ನ 3 ಟೈಮ್ಸ್ ಹಾಕ್ಕೋಬೇಕು. ನೋಡಿ, ಈ ಥರ 4 ಚೈನ್ನ 3 ಟೈಮ್ಸ್ ಹಾಕಿದ್ದೀನಿ. ಮತ್ತು 6 ಚೈನ್ ಹಾಕಿ 4 ಚೈನ್ ಅಷ್ಟು ಗ್ಯಾಪಲ್ಲಿ ನಾವು ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಸೇಮ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು ಫ್ರೆಂಡ್ಸ್. ಸೇಮ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿದ್ರೆ ನೀಟಾಗಿ ಆಚೆ ಬರುತ್ತೆ ನಮಗೆ. ನೋಡಿ, ಈ ಥರ ಫಸ್ಟು ನಾನು 2 ಟೈಮ್ಸ್ 4 ಚೈನ ಹಾಕೊಂಡಿದ್ದೀನಿ. ಲಾಸ್ಟು 2 ಟೈಮ್ಸ್ 4 ಚೈನ ಹಾಕಿದ್ದೀನಿ. ಮಧ್ಯ 4 ಚೈನ 3 ಟೈಮ್ಸ್ ಹಾಕಿದ್ದೀನಿ. ನೋಡಿ, ಈ ಥರ ಬೇಸ್ ಲೈನು ರೆಡಿಯಾಗಿದೆ. ಈ ಥರ ಬೇಸ್ ಲೈನ್ ಆಗಿದೆ. ಆಗಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ನ ನಾನು ಸೇಮ್ ಕಲರ್ ಥ್ರೆಡ್ಡಿಂದನೇ ಹಾಕ್ತಾಯಿದ್ದೀನಿ. ಲಾಕ್ ಮೇಲೇ ಲಾಕ್ ಮಾಡಬೇಕು. ನೆಕ್ಸ್ಟು 4 ಚೈನ್ ಹಾಕಿ ಫಸ್ಟಿಗೆ 4 ಚೈನ್ ಹಾಕೊಂಡು ಲಾಕ್ ಮಾಡಿದ್ವು. ನೆಕ್ಸ್ಟ್ ಸ್ಟೆಪ್ಗೂ ಅದೇ ಥರನೇ 4 ಚೈನೇ ಹಾಕಿ ಲಾಕ್ ಮೇಲೇ ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಹೋಗಿ ನಾವು 2 ಟೈಮ್ಸು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಈ ಥರ 2 ಟೈಮ್ಸು ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಅಲ್ಲಿಂದಲೇ ಡೈರೆಕ್ಟಾಗಿ ಸುಜ್ಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಆ 6 ಚೈನ್ ಲೂಪ್ ಇದೆಯಲ್ಲ, ಆ ಲೂಪ್ ಒಳಗಡೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ, ಈ ಥರ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಆ 6 ಚೈನ್ ಲೂಪ್ ಇದೆಯಲ್ಲ, ಲೂಪ್ ಒಳಗಡೆ ಹೋಗಿ ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನಾನು 5 ಸಲ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ದೆನ್ 3 ಚೈನ್ ಹಾಕ್ಕೊಂಡು ಮತ್ತೆ ನಾವು 5 ಟೈಮ್ಸ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಕಂಬ ಅಂತಲೂ ಕರೀತಾರೆ. ಫಸ್ಟು 5 ಕಂಬ ಹಾಕಿ 3 ಚೈನ್ ಹಾಕ್ಕೊಂಡು ಮತ್ತೆ 5 ಕಂಬನ ಹಾಕ್ಕೋಬೇಕು. ಫ್ರೆಂಡ್ಸ್, ನಿಮಗಿನ್ನೂ ಚಿಕ್ಕದಾಗಿ ಬೇಕು ಅಂದರೆ ಹಾಫ್ ಡಬಲ್ ಕ್ರೋಶೆಟ್ನ ಹಾಕೋಬೋದು. ಇಲ್ಲ ಇನ್ನೂ ದೊಡ್ಡದಾಗಿ ಬೇಕು ಅರ್ಚು ಅಂತಂದರೆ ತ್ರಿಬಲ್ ಕ್ರೋಶೆಟ್ನು ಹಾಕೋಬೋದು ನೀವು. ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಹಾಕಿ ತೋರಿಸ್ತಾ ಇರೋದು. ನೋಡಿ, ಈ ಥರ ಫಸ್ಟು 5 ಕಂಬ ಹಾಕಿ 3 ಚೈನ್ ಹಾಕಿ ಮತ್ತೆ 5 ಕಂಬ ಹಾಕಿ ನೆಕ್ಸ್ಟು 4 ಚೈನ್ ಇದೆಯಲ್ಲ, ಆ ಚೈನ್ ಒಳಗಡೆ ಹೋಗಿ ನಾನು ಆರ್ಚ್ನ ಎಂಡ್ ಮಾಡ್ಕೊತೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶೆಟ್ನಿಂದ ಎಂಡ್ ಮಾಡಿಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತೀನಿ. ದೆನ್ ಲಾಕ್ ಮೇಲೇ ಹೋಗಿ ಲಾಕ್ ಮಾಡ್ಕೊತೀನಿ. ಫಸ್ಟು ಲಾಕ್ ಮಾಡಿದ್ವಲ್ಲ ಅಲ್ಲೇ ಹೋಗಿ ಮತ್ತೆ ಲಾಕ್ ಮಾಡಿಕೊಂಡು ನೋಡಿ, ಈ ಥರ ಬರುತ್ತೆ. ದೆನ್ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಇಲ್ಲಿ ಕುಚ್ಚು ಬರುತ್ತೆ ನಮಗೆ. ಸೊ ಹಾಗಾಗಿ 4 ಚೈನ್ ಅದೇ ಥರನೇ ಕಂಟಿನ್ಯೂ ಮಾಡ್ತೀವಿ. ನೋಡಿ, ಹೀಗೆ ಲಾಕ್ ಮೇಲೇ ಲಾಕ್ ಮಾಡ್ಕೊತೀವಿ. ಹೀಗೆ ಕಾಣಿಸುತ್ತೆ. ನೆಕ್ಸ್ಟ್ 4 ಚೈನ್ಗೆ ಸಿಂಗಲ್ ಕ್ರೋಶೆಟ್ನ ಮಾಡಿ 2 ಟೈಮ್ಸು ಅಲ್ಲಿಂದಲೇ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಆ 6 ಚೈನ್ ಲೂಪ್ಗೆ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು.
ಫ್ರೆಂಡ್ಸ್ ಇದೇ ಥರನೇ ಪ್ರೀವಿಯಸ್ ಹೇಗೆ ಮಾಡಿದ್ವೋ ಅದೇ ಥರನೇ ಈ 6 ಚೈನ್ ಲೂಪ್ ಒಳಗಡೆನೂ ನಾವು ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಫಸ್ಟು 5 ಕಂಬ ಹಾಕ್ತೀವಿ, 3 ಚೈನ್ ಹಾಕಿ, ಆ 3 ಚೈನ್ ಯಾಕೆ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಆ 3 ಚೈನ್ ಒಳಗಡೆ ಬರೋದು. ಸೊ ಹಾಗಾಗಿ ಅಲ್ಲಿ 3 ಚೈನ್ ಹಾಕ್ಕೊಂಡು ಮತ್ತೆ 5 ಕಂಬಗಳನ್ನ ಹಾಕ್ಕೊಬೇಕು. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿ ವಿಡಿಯೋಸು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ ಈ ಥರ ನಾವು ಮತ್ತೆ 5 ಕಂಬನ ಹಾಕ್ಕೋಬೇಕು. ಕಂಬದ ಲೆಂತು ಕೂಡ ಅಷ್ಟೇ ಸೇಮ್ ಡಿಸ್ಟೆನ್ಸಲ್ಲೇ ಇದ್ದರೆ ಎಲ್ಲನೂ ಒಂದೇ ಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಲೆಂತನ್ನು ನಾವು ನೋಡ್ಕೋಬೇಕಾಗುತ್ತೆ. ನೋಡಿ ಯಾವುದೇ ಥರ ಇಲ್ಲೂ ಬೀಡ್ಸ್ ಯೂಸ್ ಮಾಡಲ್ಲ, ಬಟ್ ಆದರೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಅಂತ ಫೈನಲ್ಲಾಗೆ ತೋರಿಸ್ತೀನಿ ನಿಮಗೆ. ನೋಡಿ ನೆಕ್ಸ್ಟ್ 4 ಚೈನ್ ಒಳಗಡೆ ಹೋಗಿ ನಾನೀಗ ಆರ್ಚನ್ನ ಎಂಡ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದಲೇ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಿ ಲಾಕ್ ಮೇಲೇ ಲಾಕ್ ಮಾಡ್ಕೊತೀನಿ. ಫ್ರೆಂಡ್ಸ್ ಇದೇ ಥರನೇ ಸೆಕೆಂಡ್ ಸ್ಟೆಪ್ಪು ಪೂರ್ತಿ ಸ್ಯಾರಿ ಪೂರ್ತಿ ಇದೇ ಥರನೇ ಹಾಕ್ಕೊಂಡು ಹೋಗಬೇಕು. 4 ಚೈನ್ ಮೇಲೇ 4 ಚೈನ್ ಹಾಕಿ ಲಾಕ್ ಮಾಡಿ ನೋಡಿ ಈ ಥರ ಲಾಕ್ ಮಾಡಿ ಮತ್ತು ನೆಕ್ಸ್ಟ್ 4 ಚೈನ್ಗೆ ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಆರ್ಚ್ನ ಕಂಟಿನ್ಯೂ ಮಾಡಬೇಕು. ನೋಡಿ ಇದೇ ಥರನೇ ಸೀರೆ ಪೂರ್ತಿ ಹಾಕಿ ತೋರಿಸ್ತೀನಿ ನಾನು ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಈ ಥರ ಕಾಣಿಸುತ್ತೆ. ಸೀರೆ ಪೂರ್ತಿ ಆಗಿದೆ. ಇವಾಗ ನಿಮಗಿನ್ನೂ ಚಿಕ್ಕ ಆರ್ಚ್ ಬೇಕು ಅಂದರೆ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೋದು, ಇಲ್ಲ ಇನ್ನೂ ದೊಡ್ಡ ಆರ್ಚ್ ಬೇಕು ಅಂದರೆ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಹಾಕಿ ತೋರಿಸಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಚೇಂಜ್ ಮಾಡಿಕೊಂಡು ಫಸ್ಟ್ ಎಲ್ಲಿ ಲಾಕ್ ಮಾಡಿದ್ವೋ ಅಲ್ಲೇ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದ 4 ಚೈನೇ ಹಾಕ್ಕೋಬೇಕು. ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನಮಗೆ 4 ಚೈನ್ ನಾವು ಹಾಕ್ಕೊಳೋದು. ಸೊ ಅದಕ್ಕೆ 4 ಚೈನ್ ಮೇಲೆ 4 ಚೈನೇ ಹಾಕಿ ಲಾಕ್ ಮೇಲೇ ಹೋಗಿ ಲಾಕ್ ಮಾಡ್ಕೊತೀವಿ. ನೋಡಿ ಈ ಥರ ಈ ಜಾಗದಲ್ಲಿ ಕುಚ್ಚು ಬರುತ್ತೆ ನಮಗೆ. ನೆಕ್ಸ್ಟು 4 ಚೈನ್ ಒಳಗಡೆ ಪ್ರೀವಿಯಸ್ ಹೇಗೆ ನಾವು ಸಿಂಗಲ್ ಕ್ರೋಶೆಟ್ನ ಮಾಡಿದ್ವೋ ಇವಾಗಲೂ ಅದೇ ಥರನೇ ಅಲ್ಲಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಈ ಥರ 2 ಟೈಮ್ಸ್ ನಾನಿಲ್ಲಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ನೋಡಿ ಈ ಥರ ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಫಸ್ಟ್ನೇ ಕಂಬದ ಮೇಲ್ಗಡೆ ಹೋಗಿ ಒಂದು ಸಲ ನಾವು ಮತ್ತೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀವಿ. ಟೋಟಲ್ ಇಲ್ಲಿ ನಾವು 3 ಟೈಮ್ಸು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ನಾನು 3 ಟೈಮ್ಸ್ ಸಿಂಗಲ್ ಕ್ರೋಶೆಟ್ನ ಮಾಡಿದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಆ 3 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ನ ಮಾಡಿ 1 ಟೈಮ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 2 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆಟ್ ಒಳಗಡೆ ಮತ್ತೆ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ನೋಡಿ ಈ ಥರ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಆ ಡಬಲ್ ಕ್ರೋಶೆಟ್ ಒಳಗಡೆ ಹೋಗಿ ನಾನು ಮತ್ತೆ ಡಬಲ್ ಕ್ರೋಶೆಟ್ನ ಮಾಡ್ತಿದ್ದೀನಿ. ಇಲ್ಲಿ ನಾನು 2 ಚೈನ್ ಹಾಕಿರೋ ಕಂಬನ ಸೇರಿದ್ರೆ 5 ಕಂಬ ಆಗ್ತವೆ. ಅದನ್ನ ಬಿಟ್ಟರೆ 4 ಟೈಮ್ಸ್ ನಾನು ಈ ಥರ ಡಬಲ್ ಕ್ರೋಶೆಟ್ನ ಮಾಡ್ಕೊತೀನಿ. 2 ಚೈನ್ ಹಾಕಿರೋದು ಕಂಬನ ಬಿಟ್ಟು 4 ಟೈಮ್ಸ್ ಡಬಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಮತ್ತು ನಾನು ಆ 3 ಚೈನ್ ಗ್ಯಾಪ್ಗೆನ ಡಬಲ್ ಕ್ರೋಶೆಟ್ನ ಮಾಡಿ ಮತ್ತು 2 ಚೈನ್ ಹಾಕಿ ಡಬಲ್ ಕ್ರೋಶೆಟ್ ಒಳಗಡೆ ಈ ಥರ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ನೋಡಿ ಇದೇ ಥರ ನಾನು ಪ್ರೀವಿಯಸ್ ಹೇಗೆ ಮಾಡಿದ್ನೋ ಅದೇ ಥರನೇ ಇಲ್ಲೂ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಇದು ಪೆಟಲ್ಸ್ ಥರ ಕಾಣಿಸುತ್ತೆ ಡಿಸೈನು, ತುಂಬ ಚೆನ್ನಾಗಿ ಎಲಿಗ್ಯಾಂಟ್ ಲುಕ್ ಕೊಡುತ್ತೆ. ನೋಡಿ ಈ ಥರ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು
ಆ ಡಬಲ್ ಕ್ರೋಶೆಟ್ ಒಳಗಡೆನೆ ಹೋಗಿ ನಾವು ಈ ಥರ ಕಂಬಗಳನ್ನ ಹಾಕೋಬೇಕು. ಆ 2 ಚೈನ್ ಹಾಕಿರೋ ಕಂಬನ ಬಿಟ್ಟು ನಾನು 4 ಟೈಮ್ಸ್ ಈ ಥರ ಕಂಬನ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ. ಮತ್ತು ನಾನು ಸೇಮ್ ಅದೇ ಥರನೇ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಆ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡಿ ಮತ್ತು ಆ ಡಬಲ್ ಕ್ರೋಶೆಟ್ ಒಳಗಡೆ ಕಂಬಗಳನ್ನ ಹಾಕ್ಕೊಂಡು ಹೋಗಿದ್ದೀನಿ ನೋಡಿ. ಇದೇ ಥರನೇ ಇಲ್ಲಿ ನಾನು 5 ಪೆಟಲ್ಸ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೇ ಥರ ನಿಮ್ಮ ಕನ್ವಿನಿಯೆಂಟು, ನೀವು ತುಂಬ ಕಂಜೆಸ್ಟ್ ಆಗುತ್ತೆ ಅನ್ನಂಗಿದ್ರೆ 4 ಪೆಟಲ್ಸ್ಗೆ ನೀವು ಎಂಡ್ ಮಾಡ್ಕೋಬೋದು. ನಾನಿಲ್ಲಿ 5 ಪೆಟಲ್ಸ್ನ ಮಾಡ್ಕೊಂಡಿದ್ದೀನಿ. ನನಗೆ ಕರೆಕ್ಟಾಗಿ ಹಿಡಿಸಿತ್ತು 5 ಪೆಟಲ್ಸ್ದು, ಸೊ ಅದಕ್ಕೆ ನಾನು 5 ಪೆಟಲ್ಸ್ನೇ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ 3 ಆಗಿದೆ. ಇನ್ನು 2 ಪೆಟಲ್ಸ್ನ ನಾನು ಇದೇ ಥರನೇ ಮಾಡ್ಕೊತೀನಿ ನೋಡಿ. ಈ ಥರ ಆ 3 ಚೈನ್ ಒಳಗಡೆ ಹೋಗಿ ಫಸ್ಟು ಒಂದು ಸಲ ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು 2 ಚೈನ್ ಹಾಕಿ ಸಿಂಗಲ್ ಕ್ರೋಶೆಟ್ ಒಳಗಡೆ ನಾವು ಈ ಥರ ಕಂಬಗಳನ್ನ ಮಾಡ್ಕೊಬೇಕು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತಲೂ ತಿಳಿಸಿ. ಇದೇ ಥರನೇ ನನಗೆ ಸಪೋರ್ಟ್ ಮಾಡಿ ನೋಡಿ. ಈ ಥರ ನೋಡಿ 4 ಪೆಟಲ್ಸ್ ಆಗಿದೆ. ಇವಾಗ ನಾನು ಇನ್ನೂ ಒಂದು ಇದೇ ಥರನೇ ಪೆಟಲ್ಸ್ನ ಹಾಕ್ಕೊತೀನಿ ನೋಡಿ. ಫಸ್ಟು ಡಬಲ್ ಕ್ರೋಶೆಟ್ನ ಆ 3 ಚೈನ್ ಗ್ಯಾಪ್ ಒಳಗಡೆ ಮಾಡಿ ಅಲ್ಲಿಂದ 2 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆಟ್ ಒಳಗಡೆನೆ ನಾನು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ನೋಡಿ. ನಾನು 4 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ. ನೀವು ಇನ್ನು ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕೋಬೋದು, ಕಡಿಮೆ ಬೇಕು ಅಂದರೂ ಕಡಿಮೆನೂ ಹಾಕೋಬೋದು. 4 ಸಾಕಾಗುತ್ತೆ. ಫಸ್ಟು 2 ಚೈನ್ ಹಾಕಿರ್ತೀವಲ್ವ, ಅದು ಸೇರಿದ್ರೆ 5 ಕಂಬ ಆಗುತ್ತೆ. ಅದು ಬಿಟ್ಟು ನಾನು 4 ಟೈಮ್ಸ್ ಡಬಲ್ ಕ್ರೋಶೆಟ್ನ ಮಾಡ್ಕೊತೀನಿ ನೋಡಿ. ಈ ಥರ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಾನು ನೋಡಿ. 5 ಪೆಟಲ್ಸ್ ಥರ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಫ್ರೆಂಡ್ಸ್. ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಇಲ್ಲಿ ಲಾಸ್ಟ್ನೇ ಕಂಬದ ಮೇಲೆ ಹೋಗಿ ಎಂಡ್ ಮಾಡ್ಕೊಂಡಿದ್ದೀನಿ. ಒಂದು ಸಿಂಗಲ್ ನಾಟ್ನ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 4 ಚೈನ್ ಒಳಗಡೆ ಹೋಗಿ 2 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಲಾಕ್ ಮೇಲೇ ಮತ್ತೆ ಲಾಕ್ ಮಾಡ್ಕೋಬೇಕು ನೋಡಿ. ಡಿಸೈನು ಈ ಥರ ಕಾಣಿಸುತ್ತೆ. ಮತ್ತು 4 ಚೈನ್ ಹಾಕಿ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಕುಚ್ಚು ಬರುತ್ತೆ, ಸೊ ಹಾಗಾಗಿ 4 ಚೈನ್ ಮೇಲೇ 4 ಚೈನ್ ಹಾಕಿ ಲಾಕ್ ಮೇಲೇ ಲಾಕ್ ಮಾಡ್ಕೊಬೇಕು ನೋಡಿ. ಹೀಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ದೆನ್ ಫಸ್ಟ್ ಹೇಗೆ ನಾವು ಸಿಂಗಲ್ ಕ್ರೋಶೆಟ್ನ ಮಾಡಿದ್ವೋ ಹಾಗೆ ಇಲ್ಲೂ 2 ಟೈಮ್ಸು ಸಿಂಗಲ್ ಕ್ರೋಶೆಟ್ನ ಮಾಡಿ ಕಂಬದ ಫಸ್ಟನೇ ಕಂಬದ ಮೇಲೆ ಹೋಗಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಇದೇ ಥರನೇ ನಾನು ಡಿಸೈನ್ನ ಕಂಟಿನ್ಯೂಟಿ ಮಾಡ್ಕೊತೀನಿ ನೋಡಿ. ಇದೇ ಥರ ಈ ಥರ ಡಿಸೈನ್ ಬಂದಿದೆ. ನಾನು ಇಲ್ಲಿ ಬೀಡನ್ನ ಸ್ಟಿಚ್ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಅದನ್ನು ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಎಮ್ಮಿಂಗ್ ಸುಜ್ಜಿ ಬರುತ್ತಲ್ವ, ಅದಕ್ಕೆ ದಾರನ ಈ ಥರ ಪೋಣಿಸ್ಕೊಂಡು ಈ ಥರ ಬೀಡ್ಸ್ನಿಂದ ಪಾಸ್ ಮಾಡಿಕೊಂಡು ಹಿಂದ್ಗಡೆಯಿಂದ ಇದಕ್ಕೊಂದು ನಾಟ್ ಹಾಕೋಬೇಕು ನೋಡಿ. ಈಗ ನಾನು ಇಲ್ಲಿ ಬಿಚ್ಚೋಗಬಾರ್ದು ಅಂತ 2 ಟೈಮ್ಸ್ ನಾನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಮಾಡಿಕೊಂಡು ಹಿಂದ್ಗಡೆಯಿಂದ ಈ ಥರ ಹಿಂಗೆ ನಾಟ್ ಹಾಕ್ಕೋಬೇಕು ನೋಡಿ. ಹೀಗೆ ಟೈಟಾಗಿ ಈ ಥರ ನಾಟ್ ಹಾಕ್ಕೊಂಡ್ರೆ ಅದು ಬಿಚ್ಚೋಗಲ್ಲ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಎಕ್ಸ್ಟ್ರಾ ದಾರನ ಈ ಥರ ಕಟ್ ಮಾಡಿಕೊಂಡು
ನೋಡಿ ಈ ಥರ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಡಿಸೈನ್ಸ್ ಈ ಥರ ಕಾಣಿಸ್ತಿದೆ. ಇದಕ್ಕೆ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಈ ಥರ 87 ದಾರನ ತೊಗೊಂಡಿದ್ದೀನಿ ಇಲ್ಲಿ. ಅದನ್ನ ಡಬಲ್ ಮಾಡಿದಾಗ 167 ಆಗುತ್ತೆ. ಸೊ ಈ ಥರ ಎಮ್ಮಿಂಗ್ ಸೂಜಿಯಿಂದ ಸರಿ ಥ್ರೆಡ್ನ ಈ ಥರ ಪಾಸ್ ಮಾಡಿಕೊಂಡು ಈ ಥರ ನಾಟ್ ಹಾಕ್ಕೋಬೇಕು. ಈ ಥರ ಸುತ್ತಕೊಂಡು ಈ ಥರ ನಾಟ್ ಹಾಕ್ಕೊಂಡು ನೋಡಿ ಹೀಗೆ ನಾಟ್ ಹಾಕ್ಕೋಬೇಕು. ನೋಡಿ ಈ ಥರ ಸ್ಟ್ರೈಟಾಗಿ ನೋಡಿಕೊಂಡು ಕರೆಕ್ಟಾಗಿ ನಾನು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ಕುಚ್ಚು ಹಾಕಿದ್ದೀನಿ. ಫೈನಲ್ಲಾಗೆ ಡಿಸೈನ್ ಈ ಥರ ಕಾಣಿಸ್ತಿದೆ. ಫ್ರೆಂಡ್ಸ್, ಡಿಸೈನ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.